ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ದಿನಾಂಕ 14 ಜುಲೈ 2026 ಮಂಗಳವಾರದಂದು 118ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡಲಿದ್ದೇನೆ. ಪಲ್ಲವಿ ರಾವ್ ಅವರು ಬರೆದಿರುವಂತ ಅಜ್ಜನಿಗೊಂದು ದೋಣಿ ಅನ್ನುವಂತ ಕಥಾ ಸಂಕಲನವನ್ನ ನಿಮಗಾಗಿ ಪರಿಚಯ ಮಾಡ್ತಾ ಇದ್ದೇನೆ. ಪಲ್ಲವಿ ರಾವ್ ಅವರು ಬರೆದಿರುವಂತ ಕಥೆ ಕವನಗಳು ಈಗಾಗಲೇ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಪ್ರವಾಸ ಕಥನಗಳನ್ನ, ಅನುವಾದಗಳನ್ನ ರಚಿಸ್ತಾ ಬಂದಿರುವಂತ ಪಲ್ಲವಿ ರಾವ್ ಅವರು ವಿವಿಧ ಇಂಗ್ಲಿಷ್ ಕಥೆಗಳನ್ನ, ಕವಿತೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅಜ್ಜನಿಗೊಂದು ದೋಣಿ ಅವರು ಬರೆದಿರುವಂತ ಮಕ್ಕಳ ಕಥಾ ಸಂಕಲನವಾಗಿದೆ. ಈ ಕಥಾ ಸಂಕಲನಕ್ಕೆ ಚಿತ್ರಗಳನ್ನ ರಘುಪತಿ ಶೃಂಗೇರಿ ಅವರು ರಚಿಸಿದ್ದಾರೆ, ಬಿಡಿಸಿದ್ದಾರೆ. ಕಾರ್ಟೂನ್ ವ್ಯಂಗ್ಯ ಚಿತ್ರಕಾರರಾಗಿರುವಂತ ಇವರು 15,000ಕ್ಕೂ ಅಧಿಕ ಕಾರ್ಟೂನ್ಗಳನ್ನ ಈಗಾಗಲೇ ರಚಿಸಿದ್ದಾರೆ. ಟಾಟಾ ಕನ್ಸಲ್ಟೆನ್ಸಿ ಕಂಪನಿಯಲ್ಲಿ ಸೀನಿಯರ್ ಡಿಸೈನರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರಘುಪತಿ ಶೃಂಗೇರಿ ಅವರು ಈ ಕಥಾ ಸಂಕಲನಕ್ಕೆ ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅಜ್ಜನಿಗೊಂದು ದೋಣಿ ಪಲ್ಲವಿ ರಾವ್ ಅವರು ಬರೆದಿರುವಂತ ಈ ಕಥಾ ಸಂಕಲನ ನವ ಕರ್ನಾಟಕ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರು ಪ್ರಕಟಿಸಿದ್ದಾರೆ. 2022ರಲ್ಲಿ ಮೊದಲ ಮುದ್ರಣ, 23ರಲ್ಲಿ ಎರಡನೇ ಮುದ್ರಣ ಹಾಗೂ 4ನೇ ಮುದ್ರಣವನ್ನ 2025ರಲ್ಲಿ 4ನೇ ಮುದ್ರಣವನ್ನ ಕಂಡಿರುವಂತಹ ಈ ಕೃತಿ 20 ಪುಟಗಳನ್ನು ಒಳಗೊಂಡಿದ್ದು ₹75 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅಜ್ಜನಿಗೊಂದು ದೋಣಿ ಅನ್ನುವಂಥದ್ದು ಮಕ್ಕಳು ಯಾವೆಲ್ಲ ತುಂಟಾಟಗಳನ್ನ ಮಾಡ್ತಾರೆ ಹಾಗೂ ಮಕ್ಕಳು ಯಾವೆಲ್ಲ ಸೃಜನಶೀಲ ಚಟುವಟಿಕೆಗಳಲ್ಲಿ ಸೃಜನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಅವರು ತಮ್ಮ ಸಮಯವನ್ನ ಹೇಗೆ ಕಳೀತಾರೆ, ಆಮೇಲೆ ಸಂದರ್ಭಕ್ಕೆ ತಕ್ಷಣಕ್ಕೆ ಸ್ಪಂದಿಸುವಂತ ಗುಣ ಮಕ್ಕಳಲ್ಲಿ ನಾವು ಕಾಣುತ್ತೇವೆ. ಅಂಥದೇ ಒಂದು ಸಂದರ್ಭ, ಮಗು ಯಾವ ರೀತಿ ಕಿಟ್ಟು ಮಾಡ್ತಾನೆ ಅನ್ನುವಂಥದ್ದು, ಪುಟ್ಟ ಯಾವ ರೀತಿ ಇಲ್ಲಿ ಮಾಡ್ತಾನೆ ಅನ್ನುವಂಥದ್ದು ಅಜ್ಜನಿಗೊಂದು ದೋಣಿಯ ಕಥೆಯಲ್ಲಿ ನಾವು ನೋಡ್ಬೋದು. ಒಂದು ದಿನ ಕಿಟ್ಟು ಕಿಟಕಿಯಿಂದ ಹೊರಗಡೆ ನೋಡ್ತಿರ್ಬೇಕಾದ್ರೆ ಮಳೆ ಪ್ರಾರಂಭವಾಗುತ್ತೆ. ಅಜ್ಜಿಯ ಜೊತೆಗೆ ಇರುವಂತ ಅವನು ಅಜ್ಜಿಯ ಮನೆಯಲ್ಲಿರುವಂತ ಕಿಟ್ಟುವಿಗೆ ಮಳೆ ಪ್ರಾರಂಭವಾದಾಗ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇರ್ತಾನೆ. ಮಳೆ ಪ್ರಾರಂಭವಾಗುತ್ತೆ, ಆದ್ರೆ ಧಾರಾಕಾರವಾಗಿ ಮಳೆ ಬಂದ ಪರಿಣಾಮ ರಸ್ತೆಯಲ್ಲೆಲ್ಲ ನೀರು ಹರಿಯಕ್ಕೆ ಪ್ರಾರಂಭ ಆಗುತ್ತೆ. ರಸ್ತೆಯಲ್ಲಿ ನೀರು ಹರಿಯಕ್ಕೆ ಪ್ರಾರಂಭವಾದಾಗ ಕಿಟ್ಟುವಿಗೆ ಒಂದು ಸಂದೇಹ ಪ್ರಾರಂಭ ಆಗುತ್ತೆ. ಕಿಟ್ಟುವಿಗೆ ಅಜ್ಜನಿಗೆ ಏನಾದ್ರೂ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಅಜ್ಜಿ ಏನಾದ್ರು ಕೆಲಸ ಹೇಳಿದ್ರೆ ಅಜ್ಜ ಹೊರಗಡೆ ಹೋಗ್ಬೇಕಾಗತ್ತೆ. ಅಜ್ಜ ಇಂಥ ಮಳೆಯಲ್ಲಿ, ಸುರಿಯುತ್ತಿರುವಂತ ಮಳೆಯಲ್ಲಿ ಹೆಂಗ ಹೋಗಕ್ಕಾಗತ್ತೆ, ಮಳೆ ನಿಂತ ಮೇಲೆ ಹೋಗ್ಬೋದು, ಆದ್ರೆ ಇಷ್ಟು ನೀರಿನಲ್ಲಿ ಅಜ್ಜ ಹೆಂಗ್ ಹೋಗ್ಬೇಕು ಅಂತೇಳಿ ಅವನೇನ್ ಮಾಡ್ತಾನೆ, ಒಂದು ಉಪಾಯ ಮಾಡೋಣ ಅಂತೇಳಿ ಒಂದು ದೋಣಿ ತಯಾರಿಸಬೇಕಂತೇಳಿ ದೋಣಿಯನ್ನ ತಯಾರಿಸಕ್ಕೆ ಹೋಗ್ತಾನೆ. ಅಜ್ಜಿ ಏನಾದ್ರೂ ಕೆಲಸ ಹೇಳಿದ್ರೆ ಅಜ್ಜ ಯಾವಾಗ ಹೊರಗಡೆ ಹೋಗ್ಬೇಕು, ಮಳೆ ನಿಂತ ಮೇಲೆ ಹೋದ್ರು ಸಹ ಅಜ್ಜ ನೀರಿನಲ್ಲಿ ಹೋಗಕ್ ಆಗಂಗಿಲ್ಲ, ಇಷ್ಟು ನೀರು ಹೆಂಗ ಹೋಗ್ಬೇಕು, ಹಾಗಾಗಿ ನಾವು ಒಂದು ದೋಣಿ ತಯಾರಿಸ್ಬೇಕಂತೇಳಿ ತನ್ನ ನೋಟ್ಬುಕ್ ನಲ್ಲಿರುವಂತ ಒಂದು ಬರೆದಿರುವಂತ ಹಳೆಯ ಹಾಳೆಯನ್ನ ಅರಿದುಕೊಂಡು ಅದನ್ನ ಫೆವಿಕಲ್, ಗಮ್ಮು ಅವನ್ನೆಲ್ಲ ಹಚ್ಚಿ ಒಂದು ದೋಣಿಯನ್ನ ತಯಾರು ಮಾಡ್ತಾನೆ. ದೋಣಿಯನ್ನ ತಯಾರು ಮಾಡಿದ ನಂತರ ಆ ಕಾಗದದ ದೋಣಿಯಲ್ಲಿ ಒಂದು ಬೆಂಚನ್ನು ತಯಾರು ಮಾಡ್ತಾನೆ. ಅಜ್ಜ ಕುಳಿತುಕೊಂಡು ಹೋಗ್ಬೇಕು, ನಿಂತ್ಕೊಂಡು ಹೋದ್ರೆ ಕಾಲು ಬೇನೆ ಆಗ್ತಾವ ಅಂತೇಳಿ ಕಾರಣಕ್ಕೆ ಆ ದೋಣಿ ಒಳಗೊಂದು ಬೆಂಚನ್ನ ತಯಾರು ಮಾಡಿ ಬೆಂಚನ್ನು ಇಡ್ತಾನೆ. ಬೆಂಚನ್ನು ಇಟ್ಟ ನಂತರ ಕಿಟ್ಟು ಅಷ್ಟಕ್ಕೆ ಸುಮ್ಮನಿರೋದಿಲ್ಲ, ಅವನು ಅದನ್ನ ಪ್ರಯೋಗ ಮಾಡಕ್ ನೋಡ್ತಾನೆ. ಈ ದೋಣಿ ಹೊರಗಡೆ ಮಳೆಯಲ್ಲಿ ಹೋದರೆ ತೊಯ್ತೋ ಏನು, ಹರ್ಕೊಂಡು ಹೋಗುತ್ತೋ ಹೆಂಗ ಅಂತೇಳಿ ಪ್ರಯೋಗವನ್ನ ಮಾಡ್ತಾನೆ. ದೋಣಿಯನ್ನ ತೆಗೆದುಕೊಂಡು ಹೋಗಿ ಹೊರಗಡೆ ನೀರಿನಲ್ಲಿ ಬಿಡ್ತಾನೆ. ದೋಣಿ ನೀರಿನಲ್ಲಿ ಮುಳುಗದೆ ಹರಿಯಕ್ಕೆ ಚಲಿಸ್ತಾ ಹೋಗುತ್ತೆ. ಅಂದ್ರೆ ದೋಣಿ ನೀರಿನಲ್ಲಿ ಮುಳುಗದೆ ನಿರಂತರವಾಗಿ ಪ್ರಯಾಣವನ್ನ ಬೆಳೆಸ್ತಾನೆ. ಆಗ ಕಿಟ್ಟುವಿಗೆ ತುಂಬಾ ಖುಷಿ ಆಗತ್ತೆ. ಯಾವುದೋ ಒಂದು ಆವಿಷ್ಕಾರವನ್ನ ಮಾಡಿ, ಪ್ರಯೋಗವನ್ನ ಮಾಡಿ ಯಶಸ್ಸನ್ನ ಸಾಧಿಸಿದಂತಹ ಸಾಧಕನ ರೀತಿ ಅವನು ಸಂತೋಷವನ್ನ ಪಡ್ತಾ, ಚಪ್ಪಾಳೆಯನ್ನ ತಡ್ತಾ
ಖುಷಿ ಖುಷಿಯಿಂದ ನೋಡ್ತಾನೆ. ಆ ದೋಣಿ ಮುಂದೆ ಹೋಗು ಸ್ಟಾರ್ಟ್ ಆಗುತ್ತೆ. ನೀರಿನ ರಭಸದ ನಡುವೆಯೂ ಸಹ ದೋಣಿ ಎಲ್ಲಿಯೂ ಮುಳುಗಡೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ಅವಾಗ ಅಜ್ಜಿ ಬಂದು ಬೈತಾಳೆ, ಏ ಕಿಟ್ಟು, ಮಳೆಯಾಗ ತೋರ್ಸ್ಕೋಬೇಡ, ಮಳೆಗೆ ತೋರ್ಸ್ಕೊಂಡ್ರೆ ನೆಗಡಿಯಾಗಿ ಥಂಡಿಯಾಗಿ ನೆಗಡಿ ಬಂದು ಜ್ವರ ಬರ್ತತೆ, ಬಾ ಒಳಗಡೆ ಅಂತ ಕರಿತಾಳ ಅಜ್ಜಿ. ಆದ್ರೆ ಕಿಟ್ಟು ಆಯ್ತಜ್ಜಿ ಅಂತೇಳಿ ಒಳಗಡೆ ಹೋಗೋದಿಲ್ಲ. ಇನ್ನು ದೋಣಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ನೋಡ್ಬೇಕಂತ ಹಂಗೆ ಹೋಗ್ತಾನೆ. ದೋಣಿ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಕಲ್ಲು ಎದುರಾಗತ್ತ. ಓ, ಕಲ್ಲಿಗೆ ಇನ್ನೇನ್ ಡಿಕ್ಕಿ ಹೊಡಿತ್ಯ ಅನ್ಕಂತಾನ. ಅಷ್ಟೊತ್ತಿಗೆ ಕಲ್ಲಿನ ಪಕ್ಕದಿಂದ ನೀರಿನ ರಭಸದಿಂದ ಮುಂದಕ್ಕೆ ಹೋಗ್ಬಿಡುತ್ತೆ ದೋಣಿ. ಅವಾಗ ನೀರಿನ ರಭಸದಿಂದ ಹೋದಾಗ ಅದು ತೆಂಗಿನ ಗಿಡದ ಕಟ್ಟೆಯ ಮೇಲಿನಿಂದ ಜಲಪಾತದ ರೀತಿ ಬೀಳುವಂತ, ಧುಮ್ಮಿಕ್ಕಿ ಬೀಳುವಂತ ನೀರಿನ ರಭಸದಿಂದ ಧುಮ್ಮಿಕ್ಕಿ ಬೀಳುವಂತಹ ಜಲಪಾತದ ಅಲ್ಲಿಂದ ಮೇಲೆ ಬಿದ್ದರೂ ಸಹ ದೋಣಿ ಮುಳುಗೋದಿಲ್ಲ. ಅದೇ ರೀತಿ ಮತ್ತೆ ಮುಂದಕ್ಕೆ ಹೋಗುತ್ತೆ. ಓ, ದೋಣಿ ಮುಳುಗುತ್ತಂತ ಅನ್ಕೊಂಡಿರ್ತಾನೆ ಕಿಟ್ಟು, ಆದ್ರೆ ದೋಣಿ ಮುಳುಗೋದಿಲ್ಲ. ಮತ್ತೆ ಮುಂದಕ್ಕೆ ಹೋಗುತ್ತಾನ. ಮುಂದಕ್ಕೆ ಹೋದ ನಂತರ ಅಲ್ಲಿ ಒಂದು ಕಪ್ಪೆಗಳು ಇರ್ತವೆ. ಕಪ್ಪೆಗಳೆಲ್ಲವೂ ಸೇರಿ, ಕಪ್ಪೆ ಮರಿಗಳು ಸೇರಿ ಮುಳುಗಿಸ್ಬಿಡ್ತಾವ ದೋಣಿ ಅನ್ಕಂತಾನ. ಆದ್ರೆ ಅವು ಸಣ್ಣ ಸಣ್ಣ ತಿಮ್ಮಿಂಗಳು ಕಣ್ಣಂಗ್ ಕಾಣ್ತಿರ್ತಾವ ಅವನಿಗೆ. ಆದ್ರೆ ಕಪ್ಪೆ ಮರಿಗಳ ನಡುವೆನೂ ಸಹ ದೋಣಿ ಮತ್ತೆ ಮುಂದೆ ನೀರಿನ ರಭಸಕ್ಕೆ ಹರಿದುಕೊಂಡು ಹೋಗುತ್ತೆ. ಹಾಗೆ ಅಜ್ಜ ಅಜ್ಜಿ ಕಾಯ್ತಿರ್ತಾರ, ಕಿಟ್ಟು ಯಾಕೆ ಮಳೆಗೆ ಹೋದ, ಎಲ್ಲಿ ಹೋದ ಅಂತೇಳಿ. ಅಷ್ಟೊತ್ತಿಗೆ ಹೆಂಗಾರ ಮಾಡಿ ದೋಣಿನ ವಾಪಸ್ ತಗೊಂಡ್ ಹೋಗ್ಬೇಕು. ಯಾಕಂದ್ರೆ ಈ ದೋಣಿ ಒಳಗ ಅಜ್ಜ ಮಾರ್ಕೆಟ್ಗೆ ಹೋಗ್ಬೇಕಲ್ಲ ಅಂತೇಳಿ ಅವನು ದೋಣಿನ ಹೆಂಗಾರ ಮಾಡಿ ವಾಪಸ್ ತಗೊಂಡ್ ಹೋಗ್ಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಆ ದೋಣಿಯನ್ನ ನಿಂದ್ರಿಸಕ ಪ್ರಯತ್ನ ಮಾಡ್ತಾನೆ. ಆದ್ರೆ ದೋಣಿ ನಿಂದ್ರಲಾರ್ದೆ ಹೋಗುತ್ತೆ. ಹಾಗೆ ಅಜ್ಜ ತೋಟದ ಕೆಲಸಕ್ಕಂತ ಹೇಳಿ ಅಲ್ಲೊಂದು ಸಲಿಕೆ ಇಟ್ಟಿರ್ತಾನೆ. ಆ ಸಲಿಕೆಯ ಸಹಾಯದಿಂದ ಆ ದೋಣಿಯನ್ನ ನಿಂದ್ರಿಸುವಂತ ಪ್ರಯತ್ನ ಮಾಡ್ತಾನೆ. ಆ ಸಲಿಕೆಯನ್ನ ಹಿಡಿದುಕೊಂಡಾಗ ಆ ದೋಣಿ ಸಲಿಕೆ ಅಡ್ಡ ಆಗಿರೋ ಕಾರಣಕ್ಕೆ ದೋಣಿ ಮುಂದಕ್ಕೆ ಹೋಗೋದಿಲ್ಲ. ಕಾಗದದ ದೋಣಿ ಅಲ್ಲಿಗೆ ನಿಂದಿರುತ್ತೆ. ಅವಾಗ ದೋಣಿಯನ್ನ ಹಿಡಿದುಕೊಂಡು ಬಹಳ ಖುಷಿಯಿಂದ ಬಂದು ಅಜ್ಜನಿಗೆ ಹೇಳ್ತಾನ, ಅಜ್ಜ ಅಜ್ಜ, ನೀನ್ ಏನಾರ ಮಾರ್ಕೆಟಿಗೆ ಹೋಗಂಗಿದ್ರೆ ಹೊರಗಡೆ, ಅಜ್ಜ ಕೆಲ್ಸ ಹೇಳಿದಾಗ ನೀನು ಹೊರಗಡೆ ಹೋಗ್ಬೇಕಾದ್ರೆ ಈ ನೀರಿನಲ್ಲಿ ನೀನು ತೋರ್ಸ್ಕೊಂಡ್ ಹೋಗ್ಬೇಡ. ನೀರ್ನಾಗ ಹೋದ್ರೆ ನೀನ್ ಬಟ್ಟೆ ತೊಯ್ತಾವ, ಆಮೇಲೆ ನೆಗಡಿ ಬರ್ತತೆ. ಆದ್ರೆ ಇದೇ ದೋಣಿಯಲ್ಲಿ ನೀನು ಕುಳಿತುಕೊಂಡು ಹೋಗಿದ್ರೊಳಗೆ ನಾನು ನಿನಗೊಂದು ಟೇಬಲ್ ಮಾಡೀನಿ, ಆ ಬೆಂಚಿನ ಮೇಲೆ ನೀ ಕುಂತ್ಕೊಂಡು ಹೋದ್ರೆ ನಿನಗೆ ಏನಾಗಲ್ಲ ಅಂತಂದಾಗ ಅಜ್ಜ ಅಜ್ಜಿಗೆ ಖುಷಿ ಆಗತ್ತ. ಆಯ್ತಪ್ಪ ಕಿಟ್ಟು, ನೀನ್ ಮಾಡಿ ಎಲ್ಲ ದೋಣಿ, ಇದೇ ದೋಣಿಯಲ್ಲಿ ನಾನು ಹೋಗ್ತೀನಿ ನಿನ್ ಮೇಲೆ ಮಾರ್ಕೆಟಿಗೆ ನೀ ಅಂತಂದಾಗ ಆ ಕಿಟ್ಟು ಖುಷಿಯಿಂದ ಹಿಗ್ಗುತ್ತಾನ. ಅವಾಗ ಅವನಿಗೆ ತುಂಬಾ ಸಂತೋಷ ಆಗತ್ತೆ. ಯಾಕಂದ್ರೆ ಅಜ್ಜ ನಾನು ಮಾಡಿರುವಂತ ದೋಣಿಯಲ್ಲಿ ಹೋಗಕ್ಕೆ ಒಪ್ಕೊಂಡಾನ, ನನ್ನ ದೋಣಿಯಲ್ಲಿ ಅಜ್ಜ ಮಾರ್ಕೆಟಿಗೆ ಹೋಗ್ತಾನ ಅನ್ನುವಂತ ಒಂದು ಸಂಭ್ರಮ ಕಿಟ್ಟುವಿನಲ್ಲಿ ಮನೆ ಮಾಡುತ್ತೆ. ಪೀಪಲ್ ಲಿಟರೇಚರ್ ಅನ್ನುವಂತಹ ಒಂದು ಮಕ್ಕಳ ಸಾಹಿತ್ಯ ಪರಂಪರೆ ಪ್ರಾರಂಭವಾಗಿದ್ದು ಯುರೋಪಿನಿಂದ. ಕೈಗಾರಿಕಾ ಕ್ರಾಂತಿಯ ಕಾರಣದಿಂದ ಪ್ರಾರಂಭವಾಗಿರುವಂತಹ ಮಕ್ಕಳ ಸಾಹಿತ್ಯ ಇಂದು ಒಂದು ಬೃಹದಾಕಾರದಲ್ಲಿ ಸಮೃದ್ಧವಾಗಿ ಬೆಳೆದಿರುವಂತ ಮಕ್ಕಳ ಸಾಹಿತ್ಯವನ್ನ ನಾವು ಪಂಚತಂತ್ರದಿಂದ ಹಿಡಿದು ಇಂದಿನ ಕಾಲದವರೆಗೂ ಸಹ ವಿಭಿನ್ನ ರೀತಿಯಲ್ಲಿ ಮಕ್ಕಳ ಸಾಹಿತ್ಯ ಬೆಳೆದಿರುವುದನ್ನ ನಾವು ಕಾಣುತ್ತೀವಿ. ಮಕ್ಕಳ ಸಾಹಿತ್ಯ ಕೇವಲ ಮಕ್ಕಳಿಗೆ ರಂಜನೆ ನೀಡೋದಷ್ಟೇ ಅಲ್ಲ, ಜೊತೆಗೆ ಮಕ್ಕಳಿಗೆ ನೀತಿಯನ್ನ, ಮೌಲ್ಯವನ್ನ ತಿಳಿಸುವಂತ ಕೆಲಸ ಮಾಡುತ್ತೆ. ಅಂದ್ರ ಅಜ್ಜ ಅಜ್ಜಿ ಜೊತೆಗಿರುವಂತಹ ಒಂದು ಕಿಟ್ಟು, ಅಜ್ಜ ಮನೆ ಹೊರಗಡೆ ಹೋಗ್ಬೇಕಾದರೆ ಅಜ್ಜ ಎಲ್ಲಿ ನೀರಿನಲ್ಲಿ ತೋರಿಸ್ಕೊಂತಾನೆ ಅನ್ನುವಂತ ಒಂದು ಕಾಳಜಿ, ಅಜ್ಜನ ಬಗ್ಗೆ ಇರುವಂತಹ ಪ್ರೀತಿ, ಆ ಕಾರಣಕ್ಕಾಗಿ ಅವನು ಸುಮ್ಮನೆ ಕುಂದ್ರೋದಿಲ್ಲ. ಅವನಲ್ಲಿರುವಂತಹ ಒಂದು ಸೃಜನಶೀಲ ಗುಣದಿಂದ ಅವನು ಒಂದು ಕಾಗದದ ದೋಣಿಯನ್ನ ತಯಾರು ಮಾಡುವಂತದ್ದು. ಈ ದೋಣಿಯನ್ನು ತಯಾರು ಮಾಡಿದ ನಂತರ ಮಳೆ ಬಂದ್ರೆ ಜಲಪಾತಗಳು ಉಂಟಾಗ್ತವೆ. ಹಾಗೆ ಜಲಪಾತಗಳ ಕಾರಣದಿಂದ ನದಿಗಳು, ಹೊಳೆಗಳು ಆಗ್ತವೆ. ನೀರು ನೀರು ಕೂಡಿ ಹಳ್ಳ ಆಗಿ, ಹಳ್ಳದ ನಂತರ ಹೊಳೆ ಆಗಿ, ಹೊಳೆ ನದಿಯಾಗಿ ಹರಿಯುತ್ತದೆ ಅನ್ನುವಂತ ಒಂದು ಪರಿಕಲ್ಪನೆಯನ್ನ, ನೀರಿನ ಮಹತ್ವವನ್ನ, ಹಾಗೆ ನೀರಿನಲ್ಲಿರುವಂತಹ ಜೀವಿಗಳು ಹಾಗೂ ನೀರಿನ ಮಳೆಯ ಮಹತ್ವವನ್ನ, ಮಳೆಯ ಕುರಿತಾಗಿರುವಂತ ಒಂದು ಕತೆ ಇದಾಗಿದೆ. ಈ ಕಥೆಯನ್ನ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಯೋಚನೆಯನ್ನ ಮಾಡ್ತಾರೆ. ಮಳೆಯಿಂದ ಯಾವ ರೀತಿ ನೀರು ಹರಿತದೆ, ಮಳೆ ಬಂದಾಗ ಅದು ಕಾಗದ ದೋಣಿಯನ್ನ ಮಾಡುವಂಥದ್ದು, ಈ ಎಲ್ಲ ವಿಷಯ ವಸ್ತುವನ್ನ ಇಟ್ಕೊಂಡು ಪಲ್ಲವಿ ರಾವ್ ಅವರು ಅಜ್ಜನಿಗೊಂದು ದೋಣಿ ಅನ್ನುವಂತ ಒಂದು ಕಥೆಯನ್ನ ಬರೆದಿದ್ದಾರೆ. ಇಂತಹ ಕಥೆಗಳು ಮಕ್ಕಳಲ್ಲಿ ಒಂದು ಮನೋವೈಜ್ಞಾನಿಕವಾಗಿ ಮನೋವಿಕಾಸಕ್ಕೆ ಪೂರಕವಾದ ವಾತಾವರಣವನ್ನ ಹಾಗೂ ಅವರಿಗೊಂದು ಆಲೋಚನಾ ಲಹರಿಯನ್ನ ಮಕ್ಕಳಲ್ಲಿ ಉಂಟು ಮಾಡುವಲ್ಲಿ ಯಶಸ್ವಿಯಾಗುತ್ತೆ.
ಅಜ್ಜನಿಗೊಂದು ದೋಣಿ ಅನ್ನುವಂತ ಒಂದು ಈ ಕಥಾ ಸಂಕಲನವನ್ನ ಕರೆದುಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಇಂಥ ಸಾಹಿತ್ಯ ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಜನ್ಮದಿನದಂದು, ಶಾಲಾ ವಾರ್ಷಿಕೋತ್ಸವದಂದು, ವಿಶೇಷ ದಿನದಂದು ಅವರಿಗೆ ಉಡುಗೊರೆಯಾಗಿ ನೀಡಿದರೆ ಇಂಥ ಸಾಹಿತ್ಯ ಕೃತಿಯನ್ನ ಅವರು ನಿಜವಾಗ್ಲು ಪ್ರೀತಿಸ್ತಾ ಹಾಗೆ ಓದುವ ಖುಷಿಯನ್ನ ಅನುಭವಿಸ್ತಾರೆ. ಓದುವ ಜೊತೆಗೆ ಅವರು ಓದುವ ಒಂದು ಅಭಿರುಚಿ ಹಾಗೂ ಅವರಲ್ಲಿ ಒಂದು ಸಾಹಿತ್ಯದ ಅಭಿರುಚಿ ಬೆಳೆಯಕ ಕಾರಣ ಆಗುತ್ತೆ. ಹಾಗಾಗಿ ಪಾಲಕರು, ಪೋಷಕರು ಮಕ್ಕಳಲ್ಲಿ ಪುಸ್ತಕಗಳನ್ನ ಕೊಟ್ಟು ಎಲ್ಲರೂ ಸಹ ವಿದ್ಯಾರ್ಥಿಗಳು ಮನೆಯಲ್ಲಿ ಪುಟ್ಟದೊಂದು ಗ್ರಂಥಾಲಯವನ್ನ ಸ್ಥಾಪಿಸುವ ಮೂಲಕ ತಮ್ಮಲ್ಲಿರುವಂತ ಕೆಲವೇ ಪುಸ್ತಕಗಳನ್ನ ಸಂಗ್ರಹಿಸಿಟ್ಕೊಂಡು ತಮ್ಮದೇ ಆದ ಒಂದು ಪುಟ್ಟ ಗ್ರಂಥಾಲಯವನ್ನ ಮನೆಯಲ್ಲಿ ನಿರ್ಮಿಸಿಕೊಂಡು ಓದುವ ಅಭಿರುಚಿಯನ್ನ ಮೂಡಿಸ್ಕೊಳ್ಬೇಕು. ಹಾಗೆ ಓದುವ ಒಂದು ಅಭಿರುಚಿ ಪ್ರಾರಂಭಿಸಿದರೆ ಒಂದು ಉತ್ತಮವಾದ ಓದುಗನಾಗಿ ನಿರ್ಮಾಣ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ, ಇವತ್ತಿನ ದಿನ 118ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಮುಕ್ತಾಯಗೊಳಿಸ್ತೇನೆ. ಹಾಗೆ ಇವತ್ತಿನ ದಿನ ಈ ಕೃತಿಯೊಂದಿಗೆ ಮುಕ್ತಾಯವಾಗ್ತಿದ್ದು, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.